ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿಮಗೆಲ್ಲ ಗೊತ್ತು, ರಾಹುಲ್ ಗಾಂಧಿ ಅವರು ಕೊಲಂಬಿಯಾದಲ್ಲಿದ್ದಾರೆ. ಕೊಲಂಬಿಯಾದಲ್ಲಿ ಅವರ ಗರ್ಲ್ ಫ್ರೆಂಡ್ ಇದ್ದಾರೆ, ವೆರೋನಿಕಾ ಅಂಥೇಳಿ. ಇದ್ರ ಬಗ್ಗೆ ನಾನು ಹಿಂದೆ ಸವಿಸ್ತಾರವಾಗಿ ಒಂದು ವಿಡಿಯೋ ಮಾಡಿದ್ದೆ. ಹೇಗೆ ಅಲ್ಲಿಯ ಡ್ರಗ್ ಕಾರ್ಟೆಲ್ ವರ್ಕ್ ಆಗತ್ತೆ, ಅಲ್ಲಿಯ ದೊಡ್ಡ ಸ್ಮಗ್ಲರ್ ಯಾರಿದ್ದಾರೆ ಅವರ ಮಗಳು ವೆರೋನಿಕಾ ಏನಿದ್ದಾಳೆ, ಅವಳ ಜೊತೆ ಈ ರಾಹುಲ್ ಗಾಂಧಿ ಅವರ ಸ್ನೇಹ ಹೇಗಿದೆ, ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೆ. ಈಗ ಮತ್ತೆ ಕೊಲಂಬಿಯಾಗೆ ಹೋಗಿರುವಂಥ ರಾಹುಲ್ ಗಾಂಧಿ ನಾಮಕೆ ವಾಸ್ತೆ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ಮಾತಾಡ್ತಾರೆ. ವಿಶ್ವವಿದ್ಯಾಲಯದಲ್ಲಿ ಇವರು ಮಾತನಾಡಬೇಕಾದ ವಿಷಯ ಏನು ಅಂತ ಕೇಳಿದರೆ, ಈ ಮನುಷ್ಯನಿಗೆ ತಲೆಯಲ್ಲಿರೋದು ಮೂರು ವಿಷಯ. ಒಂದು ಭಾರತೀಯ ಜನತಾ ಪಾರ್ಟಿ, ಎರಡನೇದ್ದು ನರೇಂದ್ರ ಮೋದಿ, ಮೂರನೇದ್ದು RSS. ಇದನ್ನು ಬಿಟ್ಟು ಈತನಿಗೆ ಬೇರೆ ಯಾವ ವಿಚಾರಗಳು ಗೊತ್ತಿಲ್ಲ ಮತ್ತು ಬೇರೆ ಯಾವ ವಿಚಾರದ ಕುರಿತು ಈತನಿಗೆ ಮಾತನಾಡುವಂಥ ಆಸಕ್ತಿಯೂ ಇಲ್ಲ. ಬೇರೆ ಈತನಿಗೆ ಗೊತ್ತಂತೂ ಇರೋದೇ ಇಲ್ಲ ಬೇರೆ ಯಾವುದೋ ವಿಚಾರ. ಅದಲ್ಲೇ ಚರ್ವಣ ಮಾಡ್ಕೊಂಡಿರೋ ವ್ಯಕ್ತಿ ಆಗಿರೋದ್ರಿಂದ ನೀವು ಜಗತ್ತಿನ ಯಾವ ಭಾಗದಲ್ಲಿ ಬಿಟ್ಟರೂ ಅದನ್ನೇ ಮಾತಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಜವಾಹರ್ಲಾಲ್ ನೆಹರೂರಿಂದ ಹಿಡಿದು ಈಗಿನ ನರೇಂದ್ರ ಮೋದಿವರೆಗೂ ಯಾವುದೇ ಒಬ್ಬನೇ ಒಬ್ಬ ಪ್ರಧಾನಮಂತ್ರಿ ಇಲ್ಲಿವರೆಗೂ ಕೊಲಂಬಿಯಾಗೆ ಭೇಟಿಯನ್ನು ಕೊಟ್ಟಿಲ್ಲ, ಅದನ್ನು ಗಂಭೀರವಾಗಿ ಪರಿಗಣಿಸೇ ಇಲ್ಲ. ಆದರೆ ರಾಹುಲ್ ಗಾಂಧಿಗೆ ಕೊಲಂಬಿಯಾ ಬಹಳ ವಿಶೇಷವಾದಂಥ ದೇಶ ಅನಿಸುತ್ತೆ ಮತ್ತು ಅಲ್ಲಿ ಈತನ ಪಾಂಡಿತ್ಯ ಪುಂಖಾನುಪುಂಖವಾಗಿ ಹೊರಗಡೆ ಬರುತ್ತೆ. ಅಲ್ಲಿ ಹೇಳ್ತಾರೆ, RSSನವರು ರಣಹೇಡಿಗಳಿವರು, BJPಯವರು ರಣಹೇಡಿಗಳಿವರು, ಇವರು ಪ್ರಜಾಪ್ರಭುತ್ವದ ಮೇಲೆ ದಾಳಿಯನ್ನು ಮಾಡ್ತಾರೆ, ನಿರಂಕುಶ ಪ್ರಭುತ್ವವನ್ನು ಮೆರೀತಾರೆ, ಸರ್ವಾಧಿಕಾರಿ ಧೋರಣೆಯನ್ನು ಮೆರೀತಾರೆ, ಇದು ಪ್ರಜಾಪ್ರಭುತ್ವಕ್ಕೆ ಕಂಟಕ. ಈ ರೀತಿಯಾಗಿ ಬಾಯಿಗೆ ಬಂದ ಹಾಗೆ ನಿನ್ನೆ ಮಾತನಾಡಿದರು. ನನಗೆ ಆಶ್ಚರ್ಯ ಆಯಿತು, ಈ ಮನುಷ್ಯ ಎಷ್ಟು ನೀಚತನದ ಪರಮಾವಧಿಗೆ ಇಳಿದುಬಿಟ್ಟಿದ್ದಾರೆ ಅಂದರೆ, ಈತನಿಗೆ ಬೇರೆ ಯಾವ ವಿಚಾರವನ್ನು ಮಾತಾಡಲಿಕ್ಕೆ ಸಾಧ್ಯ ಆಗಲಾರದಂಥ ದುಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅಂತ. ಇದಕ್ಕೆ ದಿವಾಳಿತನ ಅಂತ ಹೇಳ್ತಾರೆ. ದಿವಾಳಿಯಾಗಿದ್ದಾರೆ ರಾಹುಲ್ ಗಾಂಧಿ. ನೀವು ಈತನ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಈ ಕೊಲಂಬಿಯಾ ಬಗ್ಗೆ ನಮ್ಮದೊಂದು ಹಳೆಯ ಸಂಚಿಕೆಯಲ್ಲಿ ಈ ಡ್ರಗ್ ಕಾರ್ಟೆಲ್ ಬಗ್ಗೆ ಮಾತಾಡಿದ್ದೆ. ವೆರೋನಿಕಾ ಕುಟುಂಬ ಯಾವ ರೀತಿ ಡ್ರಗ್ ಕಾರ್ಟೆಲ್ ಮಾಡುತ್ತೆ, ಹೇಗೆ ಇವರಲ್ಲಿ ಓಡಾಡ್ಕೊಂಡಿರ್ತಾರೆ ಅಂತ, ಅದು ಸಾಧ್ಯವಾದರೆ ಖಂಡಿತ ನೋಡಿ ನೀವು. ಎರಡನೇದು, ನಿನ್ನೆ ನಮ್ಮ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು ವಿಜಯದಶಮಿಯ ಸಂದರ್ಭದಲ್ಲಿ ರಾವಣನ ಅತಿ ದೊಡ್ಡದಾದಂಥ ಪ್ರತಿಕೃತಿಗೆ ಅಗ್ನಿಸ್ಪರ್ಶ ಮಾಡುವ ಮೂಲಕ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಯ ಸಾಂಕೇತಿಕವಾದಂಥ ಒಂದು ಆಚರಣೆಯನ್ನು ಮಾಡಿದರು. ನನಗೆ ಭಾಳ ಖುಷಿಯಾಯಿತು ನೋಡಿ. ದ್ರೌಪದಿ ಮುರ್ಮು ಅವರು ಎಂಥ ಹಿನ್ನೆಲೆಯಿಂದ ಬಂದವರು ಅಂತಂದರೆ, ನಿಮ್ಗೆ ಈಗಾಗಲೇ ಅವರು ರಾಷ್ಟ್ರಪತಿ ಆದಾಗ ಒಂದು ಮಾತು ಹೇಳಿದ್ದೆ. ಅಲ್ಲಿ ಅವರ ಹಳ್ಳಿಯಲ್ಲಿ ಒಂದು ಶಿವನ ದೇವಸ್ಥಾನ ಇದೆ. ಅಲ್ಲಿ ರಾಷ್ಟ್ರಪತಿ ಆದ ದಿನವೂ ಕೂಡ ಬೆಳಗ್ಗೆ 4 ಗಂಟೆಗೆ ಹೋಗಿ ಕಸಬರ್ಗೆ ಹಿಡಿದು ಕಸ ಹೊಡೆದಂಥ ಹೆಣ್ಮಗಳು. ಅವರ ಬದುಕಿನಲ್ಲಿ ನಡೆದಷ್ಟು ದುರ್ಘಟನೆಗಳು ಬೇರೆ ಯಾರ ಜೀವನದಲ್ಲಿಯೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟಾದರೂ ಕೂಡ ದೇವರ ಮೇಲಿನ ಆಸ್ಥೆಯನ್ನು ಆಕೆ ಕಳ್ಕೊಂಡಂಥ ಮಹಾತಾಯಿ ಅಲ್ಲ. ನಮ್ಮಲ್ಲಿ ಒಂದು ಸಣ್ಣ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ದೇವರೇ ಇಲ್ಲ ಅಂತ ಮಾತಾಡುವಂಥ ಸ್ಥಿತಿಗೆ ಬರ್ತೀವಿ. ಆದರೆ ಆಕೆ ಅಷ್ಟೆಲ್ಲ ಮಗ ಸಾಯ್ತಾನೆ, ಆಕ್ಸಿಡೆಂಟ್ ಆಗುತ್ತೆ, ಗಂಡ ಹೊರಟು ಹೋಗ್ತಾರೆ, ಒಂದಲ್ಲ ಎರಡಲ್ಲ ಏಕಾಂಗಿ ಜೀವನ, ಅದು ಹಳ್ಳಿ ಒಳಗೆ ಕುಗ್ರಾಮದಲ್ಲಿ. ಅಂಥ ಹೆಣ್ಮಗಳು ದೇವರ ಮೇಲಿನ ಶ್ರದ್ಧೆಯನ್ನು ಬಿಡೋದಿಲ್ಲ. ಅದು ಕರ್ಕೊಂಬಂದು ರಾಷ್ಟ್ರಪತಿ ಭವನದಲ್ಲಿ ತಂದು ನಿಲ್ಲಿಸುತ್ತೆ. ಒಬ್ಬ ಆದಿವಾಸಿ ಹೆಣ್ಮಗಳು ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಆಕೆ ರಾಷ್ಟ್ರಪತಿ ಆದವರಲ್ಲ. ಸ್ವತಃ ಒಳಗಡೆ ಆಕೆಗೆ ಅಂಥದ್ದೊಂದು ಧೀಶಕ್ತಿ ಇರೋದರಿಂದಾಗಿ ಆಕೆ ರಾಷ್ಟ್ರಪತಿ ಆಗಲಿಕ್ಕೆ ಸಾಧ್ಯ ಆಯಿತು. ಇದೇ ರಾವಣನ ಪ್ರತಿಕೃತಿಗೆ ಒಂದು ಸಲ ನನಗೆ ನಗು ಬರೋದಿದೆ. ಸೋನಿಯಾ ಗಾಂಧಿನ ಕರ್ಕೊಂಡು ಹೋಗಿದ್ದರು, ಇದು ಹಚ್ಚು ಇದನ್ನ ಅಂತ. ಅವ್ರ ಒಳಗಡೆ ಪಟಾಕಿ ತುಂಬಿರ್ತಾರೆ, ದೊಡ್ಡ ಒಂದು 30-40 ಅಡಿ ಇರುತ್ತೆ ಎತ್ತರ, ಇನ್ನೂ ಜಾಸ್ತಿನೇ ಇರ್ತದೆ. ಅವ್ರು ತುಂಬ ಪಟಾಕಿ ತುಂಬಿರ್ತಾರೆ. ದೊಡ್ಡ ಗ್ರೌಂಡು, ರಾಮಲೀಲಾ ಮೈದಾನ ಅಂಥೇಳಿ ಅಲ್ಲಿ ನಿಲ್ಲಿಸಿರ್ತಾರೆ. ಜನಸ್ತೋಮ ಇರುತ್ತೆ. ಇವರು ಒಂದು ಕಿಡಿಯನ್ನು ಅಲ್ಲಿ ಹಚ್ಚಬೇಕು, ಅದು ಹೊತ್ತಿ ಉರಿಯತ್ತೆ, ದುಷ್ಟ ಶಿಕ್ಷಣೆ ಆಗಲಿ ಅನ್ನೋಂಥ ಕಾರಣಕ್ಕೋಸ್ಕರ. ಇಲ್ಲಿವರೆಗೂ ಸೋನಿಯಾ ಗಾಂಧಿ ಯಾವ ಹಿಂದೂ ಆಚರಣೆಗಳನ್ನೂ ಮಾಡಿದ್ದ ನಾನು ನೋಡೇ ಇಲ್ಲ. ಆಕೆ ರಾಖಿ ಕಟ್ಟೋ ಹಬ್ಬ ನೋಡಿಲ್ಲ ನಾನು, ಆಕೆ ದೀಪಾವಳಿ ಹಬ್ಬ ಆಚರಿಸಿದ್ದು ನೋಡಿಲ್ಲ, ಗಣೇಶ ಚೌತಿ ಆಚರಿಸಿಲ್ಲ. ಯಾವ ನಮ್ಮ ಹಬ್ಬಗಳನ್ನು ಆಚರಿಸಲಾರದ ಈ ಹೆಣ್ಮಗಳ ಕಡೆ ಕಾಂಗ್ರೆಸ್ನವ್ರು ಕರ್ಕೊಂಬಂದು ರಾವಣನ ಪ್ರತಿಕೃತಿಯ ದಹನ ಮಾಡು ಅಂತ ಹೇಳಿದ್ರೆ ಹೇಗೆ ಜೋಕ್ ಆಗಿರುತ್ತೆ ಅನ್ನೋದನ್ನು ಅವತ್ತು ನೋಡಬೇಕು. ದ್ರೌಪದಿ ಮುರ್ಮು ಅವರು ಯಾಕೆ ವಿಶೇಷವಾಗಿ ಕಾಣ್ತಾರೆ ಅಂದರೆ, ನಮ್ಮ ಹಿಂದೂ ಸನಾತನ ಪದ್ಧತಿಯ ಪ್ರತಿರೂಪವಾಗಿ ನಮ್ಮ ಎದುರಿಗೆ ಅವರು ಕಾಣಿಸ್ಕೋತಾರೆ, ಸಾದೃಶ್ಯ ಸ್ವರೂಪರಾಗಿ. ನೋಡಿ,
ರಾಷ್ಟ್ರಪತಿ ಭವನದಲ್ಲಿ ಮುಂಚೆ ಇಫ್ತಿಯಾರ್ ಕೂಟ ಮಾಡೋದು ಅಂದರೆ ಭಾಳ ದೊಡ್ಡದಾದಂಥ ವಿಜೃಂಭಣೆಯಿಂದ ಮಾಡುವಂಥ ಒಂದು ಕಾಲಘಟ್ಟ ಇತ್ತು ಇದೇ ದೇಶದಲ್ಲಿ. ಅದು ರಿಚುವಲ್ ಆಗಿಬಿಟ್ಟಿತ್ತು. ಯಾವ ಮಟ್ಟಿಗೆ ಅಂದರೆ ಈ ಮೌಲಾನಾ ಮೌಲ್ವಿ ಹತ್ರ ಹೋಗಿ ನಮ್ಮ IAS ಆಫೀಸರ್ಸ್ ಎಲ್ಲ ಹೋಗಿ ಪಟ್ಟಿ ಹಿಡ್ಕೊಳ್ಳೋದು, ಮೆನು ಏನು ಬೇಕು ನಿಮ್ಮ ಊಟ ಇವತ್ತು ಅಂತೇಳಿ. ಬಿರಿಯಾನಿ ಅಂದರೆ ಬಿರಿಯಾನಿ ಬರೆಯೋರು, ಕಬಾಬ್ ಅಂದರೆ ಕಬಾಬ್ ಇರ್ತಾವಲ್ಲ ಅವು ಯಾವ ಭಕ್ಷ್ಯಗಳಿರ್ತಾರೆ ಅವ್ರನ್ನ ಕೇಳಿ ಮೆನು ಸಿದ್ಧ ಆಗೋದು ಇಫ್ತಿಯಾರ್ ಕೂಟಕ್ಕೆ, ರಂಜಾನ್ ಇಫ್ತಿಯಾರ್ ಕೂಟಕ್ಕೆ. ಅವರನ್ನು ಓಲೈಸುವುದು ದೊಡ್ಡದಾದಂಥ ಸಾಹಸ ಕೆಲಸ ಆಗಿತ್ತು. ದ್ರೌಪದಿ ಮುರ್ಮು ಅವರು ಬಂದರು. ಮೊದಲನೇದಾಗಿ ನನ್ನ ರಾಷ್ಟ್ರಪತಿ ಭವನದಲ್ಲಿ ನಾನಿರುವವರೆಗೂ ಮಾಂಸಾಹಾರವನ್ನು ಇಲ್ಲಿ ಮಾಡುವ ಹಾಗಿಲ್ಲ, ಸಾತ್ವಿಕ ಆಹಾರವನ್ನು ಮಾಡಬೇಕು. ಯಾವುದೇ ವಿದೇಶಿ ಗಣ್ಯರು ಬಂದರೂ ಕೂಡ ನಮ್ಮ ಆಹಾರ ಪದ್ಧತಿಯನ್ನು ಅವ್ರು ಕೊಡಬೇಕು. ನಮ್ಮದೇನು ಭಕ್ಷ್ಯಗಳಿದೆ ಅದನ್ನು ಕೊಡಿ. ಅದು ಬಿಟ್ಟು ಇಲ್ಲಿ ಮಾಂಸಾಹಾರವನ್ನು ಮಾಡಿ ಬೇರೆ ಯಾರಿಗೂ ಓಲೈಸ್ಲಿಕ್ಕೋಸ್ಕರ ನಾನು ಇಲ್ಲಿ ಕೂತದ್ದಲ್ಲ ಅಂತ ತೋರಿಸ್ಕೊಟ್ಟಂಥ ಹೆಣ್ಮಗಳು. ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವ ಒಂದೊಂದು ತೀರ್ಮಾನಗಳು ಅಷ್ಟು ವಿಶೇಷವಾಗಿರ್ತವೆ. ಅದರ ಮುಂದುವರಿದ ಭಾಗವನ್ನು ನಾವು ನೋಡೋದೇ ಇಲ್ಲ. ರಾಜಕೀಯ ಕಾರಣದಿಂದಾಗಿ ಬಂದು ದ್ರೌಪದಿ ಮುರ್ಮು ಕೂತಿದ್ದಾರೆ. ಆದಿವಾಸಿ ಹೆಣ್ಮಗಳು ಅಂತ ಅವರನ್ನು ನೇಮಕಾತಿ ಮಾಡಿದೆ. ಅವ್ರಿಗೆ ಮಾಡುವಂಥ ದೊಡ್ಡ ಅವಮಾನ ರೀ. ಒಬ್ಬ ಹೆಣ್ಮಗಳ ವಿಶೇಷ ಗುಣಗಳನ್ನು ನಾವು ಗುರುತಿಸಲಾರದೆ ಆಕೆ ಆದಿವಾಸಿ ಅನ್ನುವಂಥ ಕಾರಣಕ್ಕೋಸ್ಕರ ಆ ಸ್ಥಾನದಲ್ಲಿ ಕೂತಿದ್ದಾರೆ ಅಂದರೆ ಅದು ಅವಮಾನ ಅಲ್ವಾ? ನಮ್ಮ ಈಗ ಇರುವಂಥ BR ಗವಾಯಿ ಅವರು ಮಾತನ್ನು ಹೇಳಿದರು ಮೊನ್ನೆ. ನನಗೆ ಭಾಳ ಆಶ್ಚರ್ಯ ಆಯಿತು. ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ನಾನೊಬ್ಬ ದಲಿತನಾಗಿದ್ದರಿಂದ ಸುಪ್ರೀಂ ಕೋರ್ಟ್ನ ಈ ಸ್ಥಾನಕ್ಕೆ ಬಂದು ಕೂತಿದ್ದೇನೆ ಅಂತ. ಸರಿ, ಸಂವಿಧಾನದಲ್ಲಿ ನಿಮಗೆ ಅವಕಾಶ ಇದೆ, ದಲಿತರಿಗೆ ವಿಶೇಷ ಪ್ರಾಶಸ್ತ್ಯ ಇರುತ್ತೆ, ಆದ್ಯತೆ ಇರುತ್ತೆ, ಮೀಸಲಾತಿ ಇರುತ್ತೆ, ನಿಮಗೆ ಬೇಗ ಬಡ್ತಿ ಆಗುತ್ತೆ, ಎಲ್ಲ ಸರಿ. ಅದನ್ನು ಮೀರಿ ನಿಮ್ಮ ಮೆರಿಟು ಕೂಡ ಅಷ್ಟೇ ಮುಖ್ಯ ಆಗಬೇಕಲ್ವಾ? ನೀವು ದಲಿತ ಅನ್ನುವಂಥ ಕಾರಣಕ್ಕೋಸ್ಕರ ಸಂವಿಧಾನದಲ್ಲಿರುವಂಥ ಅವಕಾಶ ಬಳಸ್ಕೊಂಡು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ತೀರಿ. ಆದ ತಕ್ಷಣ ಹೇಳ್ತೀರಿ ನಾನು ಬೌದ್ಧ ಧರ್ಮೀಯ ಮೊಟ್ಟ ಮೊದಲ ಬೌದ್ಧ ಸುಪ್ರೀಂ ಕೋರ್ಟ್ ಜಸ್ಟಿಸು ಅಂತ ಹೇಳ್ಕೊಂಡು ಓಡಾಡ್ತೀರಿ. ನಮ್ಮ ಮಲ್ಲಿಕಾರ್ಜುನ ಮುತ್ಯಾನೂ ಅಷ್ಟೇ, ದಲಿತರಿಗೆ ಸಿಗುವ ಎಲ್ಲ ಸವಲತ್ತುಗಳನ್ನು ಅವ್ರ ಕುಟುಂಬದವ್ರು ತೊಗೊಂಡಿರ್ತಾರೆ. ಕೇಳಿದರೆ ನಾವು ಬೌದ್ಧ ಧರ್ಮೀಯರು ಅಂತ. ಮೀಸಲಾತಿ ತಗೊಳ್ಳಿಕ್ಕೆ ನಿಮಗೆ ಸಂವಿಧಾನ ಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬೇಕು. ಆದರೆ ನೀವು ದಲಿತ ಅಂತ ಒಪ್ಕೊಳ್ಳಾರ್ದೆ ನಾವೊಬ್ಬ ಬೌದ್ಧ ಅಂತ ಹೇಳ್ಕೊಂಡು ಓಡಾಡ್ತೀರಿ. ಉಳಿದ ದಲಿತರ ಹಾದಿಯನ್ನು ತಪ್ಪಿಸ್ತೀರಿ. ಎಂಥ ವಿಚಿತ್ರವಾದಂಥ ವಿರೋಧಾಭಾಸಗಳಿವೆಲ್ಲ ನೋಡಿ. ಆಮೇಲೆ ನಿನ್ನೆ ನಮ್ಮ ರಾಜನಾಥ್ ಸಿಂಗ್ ಅವರು ಭುಜ್ಗೆ ಹೋಗಿದ್ದರು. ಇದು ಆಯುಧ ಪೂಜೆ ಸಂದರ್ಭದಲ್ಲಿ ನೋಡಿ ಎಂಥ ವಿಶೇಷವಾದಂಥ ಸನಾತನ ಸಂಸ್ಕೃತಿ ನಮ್ಮದು ಅಂಥೇಳಿ. ನಾವು ಬಳಸುವಂಥ ಆಯುಧಗಳನ್ನು, ನಾವು ಬಳಸುವಂಥ ಸಲಕರಣೆಗಳನ್ನು ಪೂಜಿಸುವ ಮೂಲಕ ನಮ್ಗೆ ಅನ್ನ ಕೊಡುವವು ಅಂತ ಒಬ್ಬ ರೈತ ಆಗಿದ್ದರೆ ತನ್ನ ನೇಗಿಲನ್ನು ಪೂಜೆ ಮಾಡ್ತಾನೆ, ತನ್ನ ರಂಟಿ ಕುಂಟಿ ಅವನ್ನೆಲ್ಲ ಪೂಜೆ ಮಾಡ್ತಾನೆ. ಒಬ್ಬ ಟೈಲರ್ ಆಗಿದ್ದರೆ ತನ್ನ ಅಂಗಡಿಯಲ್ಲಿರುವಂಥ ಹೊಲಿಗೆ ಯಂತ್ರಗಳ ಪೂಜೆ ಮಾಡ್ತಾನೆ. ನಮ್ಮಂಥ ಬರವಣಿಗೆ ಮಾಡ್ಕೊಳ್ಳೋರು ಪುಸ್ತಕಗಳನ್ನ ಇಟ್ಕೊಂಡು ಸರಸ್ವತಿ ಪೂಜೆ ಅಂತ ಪೂಜೆ ಮಾಡ್ತೀವಿ. ಕ್ಷತ್ರಿಯರು ಖಡ್ಗವನ್ನಿಟ್ಟು ಪೂಜೆ ಮಾಡ್ತಾರೆ. ದೇಶದ ಸೈನಿಕರು ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಇರುವಂಥ ಎಲ್ಲ ಯುದ್ಧ ಸಾಮಗ್ರಿಗಳೇನಿದೆ ಅದನ್ನಿಟ್ಟು ಪೂಜಿಸ್ತಾರೆ. ಯಾವುದಾದ್ರೂ ದೇಶದಲ್ಲಿ ಈ ರೀತಿಯದಾದಂಥ ಸಂಸ್ಕೃತಿ ಇರುವಂಥ ಇನ್ನೊಂದು ದೇಶ ನಂಗೆ ದಯವಿಟ್ಟು ಹೇಳ್ರಿ ನೋಡೋಣ. ಎಲ್ಲರೂ ಹಿಂದೂ ಧರ್ಮದ ಬಗ್ಗೆ ಬೈಕೊಂಡು ಓಡಾಡ್ತಾರಲ್ಲ, ಅವ್ರನ್ನ ಕೇಳಿ ಪ್ರಕೃತಿಯನ್ನು ಪೂಜಿಸುವಂಥ ಯಾವ ಧರ್ಮ ಇದೆ ಅಂತ ನನಗೆ ಕೇಳ್ರಿ. ಬೆಳಗ್ಗೆ ಎದ್ಕೊಂಡು ತುಳಸಿ ಪೂಜೆ ಮಾಡೋದು, ಹೊರಗಡೆ ಬಂದ್ಕೊಂಡು ಹಸುವಿಗೆ ಒಂದಿಷ್ಟು ಹುಲ್ಲನ್ನು ತಿನ್ನಿಸೋದು ಭಾಳ ಮಜಾ ಇರ್ತದೆ. ನೀವು ಬಾಂಬೆದು ಯಾವುದಾದ್ರೂ ಒಂದು ಕಮ್ಯುನಿಟಿಗೆ ಹೋದರೆ ಅಲ್ಲಿ ಹೊರಗಡೆ ಒಬ್ಬ ಹೆಣ್ಮಗಳು ಒಂದು ಹಸುವನ್ನು ನಿಲ್ಲಿಸ್ಕೊಂಡು ನಿಂತಿರ್ತಾಳೆ, ಪಕ್ಕದಲ್ಲಿ ಒಂದು ಹುಲ್ಲಿನ ರಾಶಿ ಇಟ್ಟಿರ್ತಾಳೆ. ಆ ಅಪಾರ್ಟ್ಮೆಂಟಿಂದ ಕೆಳಗಿಳಿಯುವ ವ್ಯಕ್ತಿ ಫ್ಲ್ಯಾಟ್ನಿಂದ ಇಳಿದು ಬಂದವನು ಆ ಹೆಣ್ಮಗಳ ಹತ್ರ ಬಂದು 10 ರೂಪಾಯಿ ಕೊಡ್ತಾನೆ. ಆಕೆ ಒಂದಿಷ್ಟು ಹುಲ್ಲು ಕೊಡ್ತಾಳೆ. ಆ ಹುಲ್ಲನ್ನ ಹಸುವಿನ ಬಾಯಲ್ಲಿಟ್ಟು ಆತ ವ್ಯಾಪಾರಿ ತನ್ನ ಕೆಲಸಕ್ಕೆ ಹೊರಡ್ತಾನೆ. ಅಂದರೆ ನಾವು 33 ಕೋಟಿ ದೇವತೆಗಳಿರುವಂಥ ಪುಣ್ಯಕೋಟಿ ಗೋವು ಏನಿದೆ ಅದಕ್ಕೆ ಆಹಾರವನ್ನು ನೀಡುವ ಮೂಲಕ ನನ್ನ ಜೀವನವನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳೋದು ಎಂಥ ಉದಾತ್ತವಾದಂಥ ಕಲ್ಪನೆ ಅಂತ ನಾನು ನಿಮ್ಗೆ ಹೇಳೋದು. ಬೆಳಗ್ಗೆ ಎದ್ದು ತುಳಸಿಗೆ ನೀರು ಹಾಕ್ತೀವಿ, ಸೂರ್ಯನಿಗೆ ಅರ್ಘ್ಯ ಕೊಡ್ತೀವಿ. ಪರಿಸರವಾದಿಗಳು ಮಾತಾಡ್ತಾರೆ ಪರಿಸರ 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 ಅಂತ. ಅಲ್ಲ ರೀ, ನಮ್ಮ ರಕ್ತದಲ್ಲಿಯೇ ಪರಿಸರವನ್ನು ಪೂಜಿಸುವಂಥ ಸಂಸ್ಕೃತಿ ನಮ್ಮದು. ಇವ್ರು ಯಾರೋ ಪರಿಸರವಾದಿ ಬಂದು ನಮಗೆ ಹೇಳ್ಕೊಡ್ಬೇಕಾಗಿಲ್ಲ ಪರಿಸರವನ್ನು ರಕ್ಷಿಸಿ ಅಂಥೇಳಿ. ಈಗಿರುವಂಥ ಅರ್ಬನ್ ನಕ್ಸಲ್ಗಳು ಪರಿಸರವನ್ನು ಹಾಳು ಮಾಡ್ತಾ ಇರ್ತಾರೆ, ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಉಳಿದ ಈ ದೇಶ ಇದೆಯಲ್ಲ, ಇದು ಪ್ರಕೃತಿಯನ್ನು ಪೂಜಿಸಿಕೊಂಡು ಬಂದಿರುವಂಥ ನಾಡಿದು. ಅದಕ್ಕೆ ಇನ್ನೊಬ್ಬರು ಹೇಳ್ಕೊಡ್ಬೇಕಾದ ಅಗತ್ಯ ಇಲ್ಲ. ಮೂರನೇದಾಗಿ ಭಾಳ ವಿಶೇಷವಾದದ್ದು, ನಾವು ಸಣ್ಣವರಿದ್ದಾಗ ಅಕ್ಟೋಬರ್ 2 ಬಂದ್ಕೊಂಡು ಭಾಳ ಖುಷಿ ನಮಗೆ.
ಏನಪ್ಪ ಅಂದ್ರೆ ಗಾಂಧಿ ಜಯಂತಿ ಸೂಟಿ ಇರ್ತದೆ ಅಂತ. ನಮಗೆ ದೊಡ್ಡವರಾಗಿ ನನಗೆ ತಿಳುವಳಿಕೆ ಬರೋ ತನಕ ಅದೇ ದಿವಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಬರ್ತಂದು ಗೊತ್ತೇ ಇರಲಿಲ್ಲ ರೀ. ಯಾವ ವಾಮನ ಮೂರ್ತಿ ಇಡೀ ದೇಶದ ಚಹರೆಯನ್ನೇ ಬದಲಿ ಮಾಡಿದ್ರು ಅಂಥ ವ್ಯಕ್ತಿಯನ್ನು ಸಂಪೂರ್ಣದ ನೇಪಥ್ಯದಲ್ಲಿ ತಳ್ಳಿಬಿಟ್ರು. ಯಾಕೆ? ಗಾಂಧಿಗೆ ಸರಿಸಮನಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ತೋರಿಸಬಾರ್ದು ಅಂತ. ಅಲ್ಲ ರೀ, ಗಾಂಧಿಯನ್ನು ಮಹಾತ್ಮ ಅಂತ ಕರೆದ್ರಿ, ಯಾವ ಕಾರಣಕ್ಕೆ ಕರೆದ್ರಿ ಅಂತ ನನಗೆ ಇನ್ನೂ ತನಕ ಅರ್ಥ ಆಗೇ ಇಲ್ಲ. ಯಾಕಂದರೆ ಗಾಂಧಿ ಮಾಡಿದ ಅಪಸವ್ಯಗಳನ್ನು ಅವರೇ ಬರೆದಿರುವಂಥ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋ ಪುಸ್ತಕದಲ್ಲಿ ಅವರೇ ಬರ್ಕೊಂಡಿದ್ದಾರೆ. ನಾನೀಗ ಹೇಳ್ತಾ ಇರೋದು ಯಾವುದೋ ಬೇರೆದವರು ತಮ್ಮ ಮೂಗಿನ ನೇರಕ್ಕೆ ಗಾಂಧಿಯನ್ನು ನೋಡಿ ಅವರನ್ನು ಟೀಕಿಸಿದ್ದು ಅಂತ ನಾನು ಹೇಳ್ತಾ ಇಲ್ಲ. ಆ ಪುಸ್ತಕದ ಬಗ್ಗೆ ಮಾತಾಡೋದಿಲ್ಲ. ಅವರೇ ಬರ್ಕೊಂಡಿದ್ದಾರೆ ತಮ್ಮ ಜೀವನ. ನಿರ್ವಸ್ತ್ರರಾಗಿ ನಗ್ನರಾಗಿ ನನಗಿಂತ ಚಿಕ್ಕ ವಯಸ್ಸಿನ ನನ್ನ ಮರಿಮಕ್ಕಳ ವಯಸ್ಸಿನ ಹೆಣ್ಮಕ್ಕಳನ್ನ ಪಕ್ಕದಲ್ಲಿ ಮಲಗಿಸ್ಕೊತಿದ್ದೆ ಅಂತ ಬರೀತಾರೆ. ಇದು ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಎಲ್ಲಿಯಾದರೂ ಇಂಥ ಘಟನೆಯನ್ನು ನೀವು ಕೇಳಿರ್ಲಿಕ್ಕೆ ಸಾಧ್ಯನಾ? ಯಾಕೆ ಅಂಥ ಸತ್ಯ ದರ್ಶನ ಆಗಬೇಕು ನಿಮ್ಮ ಜೀವನದಲ್ಲಿ? ನಿಮ್ಮ ಮೊಮ್ಮಗಳ ವಯಸ್ಸಿನ ಮನು ಎನ್ನುವಂಥ ಹುಡುಗಿ ನಿಮ್ಮ ಪಕ್ಕದಲ್ಲಿ ಮಲ್ಕೊಂಡು ನಿಮ್ಮ ಗಂಡಸುತನವನ್ನು ನೀವು ನಿಗ್ರಹಿಸಲಿಕ್ಕೆ ಸಾಧ್ಯ ಆಗ್ತದೋ ಇಲ್ಲೋ ಅನ್ನೋದಕ್ಕೆ ಆಕೆ ಬಲಿಪಶು ಆಗಬೇಕು. ನಿಮ್ಮ ಸಾಬರಮತಿ ಆಶ್ರಮದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರಬಾರ್ದು, ಆದರೆ ಹೆಣ್ಮಕ್ಕಳೆಲ್ಲ ನಿಮ್ಮ ಜೊತೆ ಇರಬೇಕು. ಇದು ಎಲ್ಲಿಯಾದರೂ ಕೇಳಿದ್ದೀರಾ? ಜಯಪ್ರಕಾಶ್ ನಾರಾಯಣ್ ವಿದೇಶಕ್ಕೆ ಹೋಗಬೇಕು, ಅವ್ರ ಹೆಂಡತಿ ಪ್ರಭಾವತಿಯನ್ನು ಆಶ್ರಮದಲ್ಲಿ ಬಿಟ್ಟು ಹೋಗ್ತಾರೆ. ಬಂದ ಮೇಲೆ ಪ್ರಭಾವತಿಯನ್ನು ನನಗೆ ವಾಪಸ್ ಕೊಡಿ ಅಂತ ಅಂಗಲಾಚಬೇಕು ಜೆ ಪಿ. ಎಲ್ಲಿಯಾದರೂ ಕೇಳಿದ್ದೀರಾ? ಥರ್ಡ್ ಕ್ಲಾಸ್ ಡಬ್ಬಿಯಲ್ಲಿ ಹೋಗಬೇಕು ಅಂತ ಟ್ರೈನಲ್ಲಿ ಹೇಳೋದು. ಇಡೀ ಥರ್ಡ್ ಕ್ಲಾಸನ್ನು ಬುಕ್ ಮಾಡಬೇಕು ಒಂದು ಬೋಗಿನ. ಇದಕ್ಕೆ ಬಡತನ ಅಂತ ಯಾರಾದರೂ ಕರೀತಾರಾ? ನಾನು ಆಡಿನ ಹಾಲನ್ನು ಮಾತ್ರ ಕುಡಿತೀನಿ, ಹಸುವಿನ ಹಾಲು ಕುಡಿಯೋದಿಲ್ಲ. ನೋಡಿ ಎಂತೆಂಥ ವಿಚಿತ್ರಗಳು ಅಂತ ಹೇಳಿದರೆ, ಹೀಗೆಲ್ಲ ಮನುಷ್ಯ ಆಲೋಚನೆ ಮಾಡಿದಂಥ ವ್ಯಕ್ತಿಯನ್ನು ಈ ದೇಶದ ಜನ ಮಹಾತ್ಮ ಅಂತ ಕರೆದ್ಬಿಟ್ರು. ಹೆಂಗೆ ಮಹಾತ್ಮ? ಯಾವ ಕಾರಣಕ್ಕೆ? ನೀವು ಚಂದ್ರಶೇಖರ್ ಆಜಾದ್ ಯಾಕೆ ಮಹಾತ್ಮ ಅನಿಸೋದಿಲ್ಲ? ನೇತಾಜಿ ಸುಭಾಷ್ ಚಂದ್ರ ಯಾಕೆ ಮಹಾತ್ಮ ಅನಿಸೋದಿಲ್ಲ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಯಾಕೆ ಮಹಾತ್ಮ ಅನಿಸೋಲ್ಲ? ಲೋಕಮಾನ್ಯ ಟಿಳಕ್ ಇವ್ರಿಗಿಂತ ಮುಂಚೆ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಮನುಷ್ಯ ರೀ. ಈ ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಸಾರ್ವಜನಿಕವಾಗಿ ಸಾಂಸ್ಕೃತಿಕವಾಗಿ ಹಚ್ಚಿದಂಥ ಮನುಷ್ಯ. ಇವ್ರಿಗಿಂತ 2 ವರ್ಷ ಮುಂಚಿಂದ ಹೋರಾಟ ಹೋದಂಥ ಮನುಷ್ಯ. ಅವ್ರು ಯಾಕೆ ಅನಿಸೋದಿಲ್ಲ ಇವ್ರಿಗೆ? ಇವರೇ ಮಹಾತ್ಮ ಯಾಕೆ? ಬ್ರಿಟಿಷರು ಕರ್ಕೊಂಬಂದು ಪ್ಲ್ಯಾಂಟ್ ಮಾಡಿದಂಥ ವ್ಯಕ್ತಿ ಗಾಂಧಿ. ಪ್ಲ್ಯಾಂಟ್ ಮಾಡಿದ್ದು ಬೇಕಾದ್ರೆ ಓದಿ ನೋಡ್ರಿ. ನಾನು ಯಾರೋ 3ನೇದವ್ರು ಬರೆದಿರೋ ಪುಸ್ತಕದ ಬಗ್ಗೆ ಮಾತಾಡೋದಿಲ್ಲ. ಅವರೇ ಬರ್ಕೊಂಡಿರುವಂಥ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅನ್ನೋ ಪುಸ್ತಕದ ಆಧರಿಸಿ ಮಾತಾಡ್ತಾ ಇರೋದು. ದಯವಿಟ್ಟು ಸಾಧ್ಯ ಆದ್ರೆ ಆ ಪುಸ್ತಕವನ್ನು ಒಂದು ಸಲ ಓದಿದಾಗ ಈ ಪ್ರಭೃತಿ ಯಾವ್ಯಾವ ರೀತಿಯಲ್ಲಿ ಈ ದೇಶಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಈತ ಉಪವಾಸ ಸತ್ಯಾಗ್ರಹ ಕೊಡೋದು ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ ಅಲ್ಲ. ಪಾಕಿಸ್ತಾನದವ್ರಿಗೆ ದುಡ್ಡು ಕೊಡಲಿಲ್ಲ ಅಂದರೆ ನಾನು ಅಮೋಣ ಅಂತ ಉಪವಾಸ ಸತ್ಯಾಗ್ರಹ ಕೊಡ್ತೀನಿ ಅಂತ ಮೊದಲು ಹೇಳ್ತಾರೆ. ನನ್ನ ಹೆಣದ ಮೇಲೆ ನೀವು ಇನ್ನೊಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಪಾಕಿಸ್ತಾನ ಅಂತಾರೆ. ಕೇರೇ ಮಾಡೋದಿಲ್ಲ ಇವ್ರನ್ನ. ರಾಷ್ಟ್ರ ಕಟ್ಕೋತಾರೆ. ಕಟ್ಕೊಂಡ್ಮೇಲೆ ಮಾಡಿದ್ದೇನು? ಕಟ್ಕೊಂಡ್ಮೇಲೆ ಅವ್ರಿಗೆ ದುಡ್ಡು ಕೊಡಿ, 50 ಲಕ್ಷ ರೂಪಾಯಿ ದುಡ್ಡು ಕೊಡಿ. ಅದಕ್ಕೆ ಉಪವಾಸ ಸತ್ಯಾಗ್ರಹ. ಆಮೇಲೆ ಅಲ್ಲಿ ವರ್ಲ್ಡ್ ವಾರ್ 1 ವರ್ಲ್ಡ್ ವಾರ್ 2 ಅಲ್ಲಿ ಅವ್ರಿಗೆ ಬೆಂಬಲ ಯಾಕೆ ಬೇಕ್ರಿ ನಮಗೆ? ಖಿಲಾಫತ್ ಚಳವಳಿ ಅಲ್ಲ ರೀ. ಅಲ್ಲಿ ಖಲೀಫಾ ಒಬ್ಬ ಧಾರ್ಮಿಕ ಗುರು ರಾಜಕೀಯ ನಾಯಕನ ಆಗಬೇಕಾದ್ರೆ ತುರ್ಕಿಯಲ್ಲಿ ನಾವು ಇಲ್ಲಿ ಯಾಕೆ ಹೋರಾಟ ಮಾಡಬೇಕು? ಇವರಿಂದ ಆಗಿರುವಂಥ ಅಪಸವ್ಯಗಳು ಒಂದಲ್ಲ ಎರಡಲ್ಲ. ನೌಖಾಲಿ ದುರಂತ ತಗೊಳ್ಳಿ, ಯಾವುದಾದ್ರೂ ತಗೊಳ್ಳಿ ನೀವು, ಎಲ್ಲದಕ್ಕೂ ಕಾರಣೀಭೂತನಾದಂಥ ವ್ಯಕ್ತಿ. ಹಿಂದೂಗಳು ಹೋಗಿ ಮಸೀದಿ ಒಳಗೆ ಮಲ್ಕೋಬಾರ್ದು, ಅವರೆಲ್ಲ ಹೊರಗಡೆ ಹಾಕಿ ಅವ್ರನ್ನ ಅಂತ. ಹಿಂದೂ ಹೆಣ್ಮಕ್ಕಳು ಅತ್ಯಾಚಾರ ಆದರೂ ಸಹಿಸಬೇಕು. ಮುಸಲ್ಮಾನವರು ನಿಮ್ಮನ್ನು ರೇಪ್ ಮಾಡಿದರೆ ನಿಮ್ಮನ್ನು ನೀವು ಪ್ರಾಣತ್ಯಾಗ ಮಾಡಿಕೊಳ್ಳಿ. ಯಾಕೆ ಪ್ರಾಣತ್ಯಾಗ ಮಾಡ್ಕೋಬೇಕು? ಯಾಕೆ ಅಂದರೆ ನಾಳೆ ಆತನಿಗೆ ಪಶ್ಚಾತ್ತಾಪ ಆಗಿ ಮುಂದಿನ ಪೀಳಿಗೆಯಲ್ಲಿ ಅವರು ಒಳ್ಳೆಯವರಾಗ್ತಾರಂತ ಮುಸಲ್ಮಾನರು. ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ಹೊಡೆಸ್ಕೊಂತ. ಎಲ್ಲಿಯಾದರೂ ಕೇಳಿದ್ದೀರಾ? ಹೋಗಲಿ, ನ್ಯಾಯಪರವಾದಂಥ ತೀರ್ಮಾನಕ್ಕೆ ಬರಬೇಕು. ಚುನಾವಣೆ ನಡೆದಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ಔಟ್ ಮಾಡಿಬಿಡೋದು. ಸರ್ದಾರ್ ವಲ್ಲಭಭಾಯಿ ಪಟೇಲ್ 13 ವೋಟ್ ತೊಗೊಂಡಿದ್ದಾರೆ, 2 ಜನ ವೋಟ್ ಹಾಕಿಲ್ಲ 15ರಲ್ಲಿ. ಅವ್ರು ಪ್ರಧಾನಮಂತ್ರಿ ಆಗಬಾರ್ದು, ಜವಾಹರ್ಲಾಲ್ ನೆಹರು ಆಗಬೇಕು. ಪಕ್ಷಪಾತ ಅಂದರೆ ಎಲ್ಲಿಯ ಮಟ್ಟಿಗೆ ಪಕ್ಷಪಾತ? ಈ ದೇಶದಲ್ಲಿ 2 ಗಾಂಧಿಗಳು, ಒಂದು ಆ ಗಾಂಧಿ ಮೋಹನ್ ದಾಸ್ ಗಾಂಧಿ, ಇನ್ನೊಂದು ಈಗಿರುವಂಥ ರಾಹುಲ್ ಗಾಂಧಿ. ಎರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ದಯವಿಟ್ಟು ನನಗೆ ಹೇಳಿ. ಉಪವಾಸ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ. ಯಾರ ವಿರುದ್ಧ ಉಪವಾಸ ಸತ್ಯಾಗ್ರಹ? ಪಕ್ಷ ಕಟ್ಟಿದ್ರೆ ಬ್ರಿಟಿಷರು ರೀ ನಿಮ್ಮದು. ಹ್ಯೂಮನ್ ಬಂದು ಪಕ್ಷ ಕಟ್ತಾನೆ, ಕಟ್ಟಿ ವೇದಿಕೆಯನ್ನು ಸೃಷ್ಟಿ ಮಾಡ್ತಾನೆ. ವೇದಿಕೆ ಸೃಷ್ಟಿ ಮಾಡಿ ಅವ್ರ ವಿರುದ್ಧ ಹೋರಾಟ ಮಾಡಬೇಕು.
ಏನು ಕಾಲಾಪಾನಿ ಶಿಕ್ಷೆ ಅನುಭವಿಸಿದ್ರ ಸಾವರ್ಕರ್ ಥರ? ಗೆಸ್ಟ್ ಹೌಸ್ನಲ್ಲಿ ಕೂಡಿಸ್ಲಾಗ್ತಾ ಇತ್ತು, ನಿಮ್ಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಕೊಡಲಾಗ್ತಾ ಇತ್ತು. ಬ್ರಿಟಿಷರು ನಿಮ್ಮ ಜೊತೆ ಅತ್ಯಂತ ಏನು ಬಾಂಧವ್ಯದಲ್ಲಿ ಇದ್ದಂಥ ಜನರಾಗಿದ್ದರು ನಿಮ್ಮ ಜೊತೆ. ಯಾಕೆ ನೇತಾಜಿಗೆ ಯಾಕೆ ಆಗೋದಿಲ್ಲ ಅದು? ಬೇರೆದವ್ರಿಗೆ, ಬೇರೆ ಚಂದ್ರಶೇಖರ್ ಆಜಾದ್ ಅಂಥವ್ರಿಗೆ ಯಾಕೆ ಮಾಡಿಕೊಡೋದಿಲ್ಲ ಆ ಥರ? ನಿಮಗೆ ಯಾಕೆ ಆ ಸವಲತ್ತುಗಳು ಸಿಗ್ತವೆ? ಅಂದರೆ ನೀವು ಅವ್ರ ಜೊತೆ ತುಂಬ ಚೆನ್ನಾಗಿದ್ರಿ ಅನ್ನುವಂಥ ಕಾರಣಕ್ಕೋಸ್ಕರ ಆಯಿತು. ಈ ದೇಶದ ಅತಿ ದೊಡ್ಡ ದುರಂತ ಏನಪ್ಪ ಅಂದರೆ, ಅದು ಇತಿಹಾಸವನ್ನು ಎಷ್ಟು ಕೆಟ್ಟದಾಗಿ ನಮ್ಗೆ ಕಲಿಸಿದ್ದಾರೆ ಅಂದರೆ, ಅಹಿಂಸೆಯಿಂದ ನಮಗೆ ಸ್ವಾತಂತ್ರ್ಯ ಲಭ್ಯ ಆಗಿದೆ ಅಂತ ಹೇಳಿದೆ. ಏನಾರ ಅರ್ಥ ಇದೆ ಅಂದರೆ ಅದಕ್ಕೆ? ಲಕ್ಷಾಂತರ ಜನರ ಮಾರಣ ಹೋಮ ಈ ದೇಶದಲ್ಲಿ ನಡೆದು ಹೋಯ್ತು, ಒಂದಲ್ಲ ಎರಡಲ್ಲ ನೂರಾರು ಘಟನೆಗಳಲ್ಲಿ. ಕೇಳಿದರೆ ಅಹಿಂಸೆಯಿಂದ ನಾವು ಸ್ವಾತಂತ್ರ್ಯವನ್ನು ಪಡೆದ್ವಿ. ಸ್ವತಃ ಆಟ್ಲೇನ ಹೇಳ್ತಾರೆ, ಜನರಲ್ ಆಟ್ಲೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ ಹೆದರಿ ನಾವು ನಮ್ಮ ಅಧಿಕಾರವನ್ನು ಬಿಟ್ಕೊಟ್ಟಿದ್ದೆ, ಇಲ್ಲೇ ಬಿಟ್ಕೊಡ್ತಿರಲಿಲ್ಲ ಅಂತ ಹೇಳ್ತಾರೆ. ಚರ್ಚೆಯಲ್ಲಿ ಹೋಗೋದು ಬಿಸಾಕ್ತಾರೆ. ಮುಸಲ್ಮಾನರ ಪರವಾಗಿ ಇಷ್ಟೆಲ್ಲ ಮಾತಾಡಿದರು. ಪಾಕಿಸ್ತಾನಕ್ಕೆ ಬರ್ತೀನಿ ಅಂತ ಹೇಳಿದ ಜಿನ್ನಾ ಏನಂತ ಹೇಳಿದರು? ನೀನು ಬರಬೇಕಾದ ಅಗತ್ಯ ಇಲ್ಲ ನನ್ನ ದೇಶಕ್ಕೆ ಅಂತ ಹೇಳಿದರು. ಅಂಥ ಸ್ಥಿತಿಯನ್ನು ತಂದಿಟ್ಟಂಥ ವ್ಯಕ್ತಿ. ಆತನನ್ನು ಮಹಾತ್ಮ ಅಂತ ಚಿತ್ರಿಸಿ ಆತನಿಗೋಸ್ಕರ ಗಾಂಧಿ ಜಯಂತಿ. ಪಾಪ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ನ್ಯಾಯ ಮಾಡಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾವ 1962 ಯುದ್ಧದಲ್ಲಿ ಸೋತು ನಿರ್ವಿಣ್ಣರಾದ ಸಂದರ್ಭದಲ್ಲಿ ತದನಂತರ 65 ಯುದ್ಧಕ್ಕೆ ಸನ್ನದ್ಧರನ್ನಾಗಿ ಮಾಡಿ ಜೈ ಜವಾನ್ ಜೈ ಕಿಸಾನ್ ಅಂದಂಥ ಮನುಷ್ಯ. ಅಷ್ಟೇ ಅಲ್ಲ, ಯಾವಾಗ ಇಲ್ಲಿ ಆಹಾರದ ಕ್ಷೋಭೆ ಆಗತ್ತೋ ತಾನೇ ಉಪವಾಸ ಇದ್ದು ಇಡೀ ದೇಶಕ್ಕೆ ಒಂದು ಹೊತ್ತಿನ ಊಟ ಬಿಡಿ ಒಂದು ವಾರದಲ್ಲಿ ಅಂತ ಕರೆ ಕೊಟ್ಟಂಥ ಮನುಷ್ಯ. ದೇಶಕ್ಕಾಗಿ ಪ್ರತಿ ಕ್ಷಣ ತಪನೆ ಮಾಡಿದ ವ್ಯಕ್ತಿ. ಅಂಥವರು ನಮ್ಮ ದೇಶದಲ್ಲಿ ದೊಡ್ಡ ವ್ಯಕ್ತಿ ಆಗೋದಿಲ್ಲ. ಕೊನೆಗೆ ನರಸಿಂಹರಾವ್ ಕಾಲದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಗುರುತಿಸುವ ಕೆಲಸ ಆಗುತ್ತೆ. ಮುಂದೆ ಅದೇ ನರಸಿಂಹರಾವ್ರನ್ನ ಹೆಣವನ್ನು ಬೀದಿ ಹೆಣವನ್ನಾಗಿ ಮಾಡಿದ್ರು ಕಾಂಗ್ರೆಸ್ನವರು, ಸೋನಿಯಾ ಗಾಂಧಿ, ಅದು ಬೇರೆ ವಿಚಾರ. ಆದರೆ ಇರುವ ವಾಸ್ತವವನ್ನು ನಿಮ್ಗೆ ಹೇಳ್ತೀನಿ. ಮೋಹನ್ ದಾಸ್ ಗಾಂಧಿ ಮಹಾತ್ಮ ಗಾಂಧಿ ಆಗಿಬಿಡ್ತಾರೆ. ಸರೋಜಿನಿ ನಾಯ್ಡು ಭಾಳ ಚೆನ್ನಾಗಿ ಹೇಳ್ತಾರೆ, ಗಾಂಧಿಯನ್ನು ಬಡವನನ್ನಾಗಿ ತೋರಿಸಲಿಕ್ಕಾಗಿ ಸಹಸ್ರಾರು ರೂಪಾಯಿಗಳನ್ನು ವ್ಯಯಿಸಬೇಕಾಗಿತ್ತು ಅಂತ. ಅವರು ಆಡಿನ ಹಾಲು ಕುಡಿತಾರೆ ಅಂತೇಳಿ ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ತಿನ್ನಿಸ್ಬೇಕು ಆಡಿಗೆ. ಇದು ಗೋವಿನ ಹಾಲು ಕುಡಿಯಲ್ಲ ಅನ್ನೋ ಕಾರಣಕ್ಕೆ ಅದು ಹೋದಲ್ಲೆಲ್ಲ ಆಡನ್ನು ತೊಗೊಂಡು ಹೋಗಬೇಕು. ಎಲ್ಲರೂ ಈ ರೀತಿ ಅಪಸವ್ಯಗಳನ್ನು ನೋಡಿದ್ದೀರಾ? ಎಲ್ಲ ಇಂಥ ಅವಿವೇಕ ಕೆಲಸವನ್ನು ಮಾಡಿ ದೇಶದಲ್ಲಿ ಸಿಗಬೇಕಾದಂಥ ನಿಜವಾದಂಥ ಸ್ವಾತಂತ್ರ್ಯ ಯಾವತ್ತೋ ಸಿಗಬೇಕಾದ ಇವರಿಂದ ತಡ ಆಗಿ ಕೊನೆಗೆ ಇವ್ರಿಗೋಸ್ಕರ ಗಾಂಧಿ ಜಯಂತಿ ಮಾಡೋದು. ಲಾಲ್ ಬಹದ್ದೂರ್ ಶಾಸ್ತ್ರಿ ನೇಪಥ್ಯಕ್ಕೆ ಈ ದೇಶದಲ್ಲಿ ಇವತ್ತಿಗೂ ಅದೇ ನಡೀತಾ ಇದೆ. ಇವತ್ತಿಗೂ ರಾಹುಲ್ ಗಾಂಧಿ ಅಂಥವ್ರಿಗೆ ಅದೇ ರೀತಿಯ ಮಣೆ ಹಾಕೋದು. ನಕಲಿ ಗಾಂಧಿ ರೀ. ಆ ಗಾಂಧಿಗೆ ಇನ್ನಿಲ್ಲದ ಹಾಗೆ ಬೆಲೆ. ಯುವ ನೇತಾರ. ಇನ್ನೊಂದು 2-3 ವರ್ಷ ಆದರೆ 60 ವರ್ಷ ಷಷ್ಠಾಬ್ದಿ ಆಗ್ತಿದೆ ಒಂದು. ಅಂಥವನಿಗೆ ಯುವ ನೇತಾರ. ಈ ದೇಶವನ್ನು ಮುನ್ನಡೆಸಲಿಕ್ಕೆ ಆತನೇ ಬೇಕು. ಅಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಭಾಷಣ ಮಾಡ್ತಾನೆ. ಒಂದು ದೇಶದ್ರೋಹದ ಮೊಕದ್ದಮೆ ಹಾಕಿ ಒಳಗೆ ಹಾಕಲಿ ನೋಡೋಣ. ಇವ್ರನ್ನೆಲ್ಲ ಪೋಷಿಸುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಅದು ಬೇಸರ ಆಗೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.